ಕೊನೆಯ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದು ಫ್ಲೇರ್ ಮತ್ತು ಕಂಪ್ರೆಸರ್ ನಲ್ಲಿ ಹೆಚ್ಚುವರಿ ಚಾರ್ಜಿಂಗ್ ಟ್ಯೂಬ್ ಗಳನ್ನು ಮಾಡುವುದು, ಬ್ರೇಸ್ ಕಂಪ್ರೆಸರ್ ಚಾರ್ಜಿಂಗ್ ಟ್ಯೂಬ್ಗಳು, ಗೇಜ್ ಮ್ಯಾನಿಫೋಲ್ಡ್ ಮತ್ತು ನೈಟ್ರೋಜನ್ ಸಿಲಿಂಡರ್ ನೊಂದಿಗೆ ಕಂಪ್ರೆಸರ್ ಚಾರ್ಜಿಂಗ್ ಟ್ಯೂಬ್ ಅನ್ನು ಸಂಪರ್ಕಿಸುವುದು, ನೈಟ್ರೋಜನ್ ಅನಿಲವನ್ನ ಸಿಸ್ಟಮ್ಗೆ ಚಾರ್ಜ್ ಮಾಡುವುದು, ಸೋಪ್ ದ್ರಾವಣದೊಂದಿಗೆ ಸೋರಿಕೆಯನ್ನ ಪರೀಕ್ಷಿಸುವುದು, ಸೋರಿಕೆ ತಾಣಗಳನ್ನ ಬ್ರೇಸ್ ಮಾಡುವುದು, ನಿರ್ವಾತ ಪಂಪ್ನೊಂದಿಗೆ ಸಿಸ್ಟಮ್ ಅನ್ನು ಸಂಪರ್ಕಿಸುವುದು. ಇದರ ಮುಂದುವರಿದ ಭಾಗವಾಗಿ ಈ ವಿಡಿಯೋದಲ್ಲಿ ನಾವು ಚರ್ಚಿಸಲಿರುವುದು ವ್ಯಾಕ್ಯೂಮ್ ಪಂಪ್ ಅನ್ನ ನಿರ್ವಹಿಸುವುದು, ವ್ಯವಸ್ಥೆಯನ್ನ ನಿರ್ಜಲೀಕರಣಗೊಳಿಸುವುದು, ಕಡಿಮೆ ಭಾಗದಲ್ಲಿ ಮತ್ತು ಹೆಚ್ಚು ಕಡಿಮೆ ಎರಡು ಬದಿಗಳಲ್ಲಿ ವ್ಯವಸ್ಥೆಯನ್ನ ತೆರವು ಮಾಡುವುದು, ವ್ಯವಸ್ಥೆಯಲ್ಲಿ ಅನಿಲ ಬದಲಾವಣೆಗಳು, ಸಿಸ್ಟಮ್ ಅನ್ನ ಫೋರ್ಜ್ ಮಾಡುವುದು. ಕಾರ್ಯ 1 ವ್ಯಾಕ್ಯೂಮ್ ಪಂಪ್ ಅನ್ನು ನಿರ್ವಹಿಸುವುದು. ಕಾರ್ಯ 1 ಆನ್ಲೈನ್ ಟೆಸ್ಟರ್ ಅನ್ನು ಬಳಸಿಕೊಂಡು ವ್ಯಾಕ್ಯೂಮ್ ಪಂಪ್ಗೆ ವಿದ್ಯುತ್ ಪೂರೈಕೆ ಲಭ್ಯವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 2 ವ್ಯಾಕ್ಯೂಮ್ ಪಂಪ್ನ ಎಲೆಕ್ಟ್ರಿಕಲ್ ಪವರ್ ಲೈನ್ ಅನ್ನು ವಿದ್ಯುತ್ ಮೂಲಕ್ಕೆ ಟೆಸ್ಟ್ ಬೋರ್ಡ್ ಸ್ವಿಚ್ ಬೋರ್ಡ್ ಸಂಪರ್ಕಿಸಿ. ಹಂತ 3 ವ್ಯಾಕ್ಯೂಮ್ ಪಂಪ್ ಆನ್ ಮಾಡಿ. ಹಂತ 4 ಗೇಜ್ ಮ್ಯಾನಿಫೋಲ್ಡ್ನ ವಾಲ್ಟ್ ನಾಬ್ ಎಲ್ಪಿ ಪೋರ್ಟ್ ತೆರೆಯಿರಿ. ಹಂತ 5 ರಾಚ್ ನಟ್ ಕೀ ವ್ರೆಂಚ್ ನೊಂದಿಗೆ ಕಾಂಡವನ್ನು ಅಪ್ರದಕ್ಷಿಣಾಕಾರವಾಗಿ ತಿರುಗಿಸುವ ಮೂಲಕ ಆಂಗಲ್ ವಾಲ್ಟ್ ಅನ್ನು ತೆರೆಯಿರಿ. ಹಂತ 6 ಮ್ಯಾನಿಫೋಲ್ಡ್ನ ಎಲ್ಪಿ ಗೇಜ್ ನಲ್ಲಿ ಲಭ್ಯವಿರುವ ಒತ್ತಡದ ಓದುವಿಕೆಯನ್ನ ಗಮನಿಸಿ. ಒತ್ತಡ ಕಡಿಮೆಯಾಗುತ್ತಿದೆ. ಹಂತ 7 ಯಾವುದೇ ಅಡೆತಡೆ ಇಲ್ಲದೆ 2 ಗಂಟೆಗಳ ಕಾಲ ಸಿಸ್ಟಮ್ ಅನ್ನು ಹಾಗೆಯೇ ಬಿಡಿ. ಕಾರ್ಯ 2 ವ್ಯವಸ್ಥೆಯನ್ನು ನಿರ್ಜಲೀಕರಣಗೊಳಿಸಿ. ಹಂತ 1 ಹೀಟಿಂಗ್ ಕಿಟ್ ಇನ್ಫ್ರಾರೆಡ್ ಲ್ಯಾಂಪ್ ತೆಗೆದುಕೊಂಡು ಅದನ್ನು ಆನ್ ಮಾಡಿ. ಹಂತ 2 ಸಿಸ್ಟಮ್ ವ್ಯಾಕ್ಯೂಮ್ ಅನ್ನು ಪಡೆಯುತ್ತಿದೆ ಮತ್ತು ಪಂಪ್ ಕಾರ್ಯನಿರ್ವಹಿಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 3 ಅತಿಗೆಂಪು ದೀಪದೊಂದಿಗೆ ಸಿಸ್ಟಮ್ ಎಲ್ಲಾ ಪ್ರದೇಶಗಳನ್ನು ಬಿಸಿ ಮಾಡಿ. ಹಂತ 4 ಎಲ್ಲಾ ಪ್ರದೇಶಗಳಿಗೆ ಶಾಖವನ್ನು ಏಕರೂಪವಾಗಿ ಅನ್ವಯಿಸಿ. ರೆಫ್ರಿಜಿರೆಂಟ್ ಟ್ಯೂಬ್ಗಳು, ಕಂಡೆನ್ಸರ್ ಕಾಯಿಲ್, ಬಾಷ್ಪೀಕರಣ ಕಾಯಿಲ್ ಅದು ತೆರೆದಿದ್ದರೆ ಲಿಕ್ವಿಡ್ ಲೈನ್ ಡ್ರೈಯರ್ ಅಥವಾ ಫಿಲ್ಟರ್. ಹಂತ 5 ತಾಪನ ಕಿಟ್ ಮತ್ತು ಸಿಸ್ಟಮ್ ಮೇಲ್ಮೈ 15 ಸೆಕೆಂಡ್ ನಡುವಿನ ಅಂತರವನ್ನ ಯಾವಾಗಲೂ ಇರಿಸಿ ಮತ್ತು ನಿರ್ವಹಿಸಿ. ಹಂತ 6 15 ರಿಂದ 30 ನಿಮಿಷಗಳ ಕಾಲ ಪ್ರಕ್ರಿಯೆಯನ್ನ ಮುಂದುವರಿಸಿ. ಕಾರ್ಯ 10 ಸಿಸ್ಟಮ್ ಅನ್ನು ಖಾಲಿ ಮಾಡಿ. ಹಂತ 1 ಮ್ಯಾನಿಫೋಲ್ಡ್ನ ಎಲ್ಪಿ ಗೇಜ್ ನಲ್ಲಿ ಒತ್ತಡದ ರೀಡಿಂಗ್ ಗಮನಿಸಿ ಮತ್ತು ಅದು 100 ಮೈಕ್ರಾನ್ಗಳು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಸಮಾನ 30 in Hg. ಹಂತ 2 ವ್ಯಾಕ್ಯೂಮ್ ಪಂಪ್ ಪ್ರಾರಂಭವಾದ 3 ಗಂಟೆಗಳ ನಂತರ ರಾಚ್ ಚೆಟ್ ಕೀ ವ್ರೆಂಚ್ ನೊಂದಿಗೆ ಅದರ ಕಾಂಡವನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸುವ ಮೂಲಕ ಆಂಗಲ್ ವಾಲ್ಟ್ ಮುಚ್ಚಿ. ಹಂತ 3 ಗೇಜ್ ಮ್ಯಾನಿಫೋಲ್ಡ್ನ ಎಲ್ಪಿ ನಾಬ್ ಅನ್ನು ಮುಚ್ಚಿ. ಹಂತ 4 ವ್ಯಾಕ್ಯೂಮ್ ಪಂಪ್ ಸ್ವಿಚ್ ಆಫ್ ಮಾಡಿ ವಿದ್ಯುತ್ ಸರಬರಾಜು ಕಡಿತಗೊಳಿಸಿ. ಹಂತ 5 ಆಂಗಲ್ ವಾಲ್ಟ್ ನಿಂದ ಚಾರ್ಜಿಂಗ್ ಹೋಸ್ ಸಂಪರ್ಕ ಕಡಿತಗೊಳಿಸಿ. ಹಂತ 6 ಡಮ್ಮಿ ನಟ್ 6 mm ನೊಂದಿಗೆ ಆಂಗಲ್ ವಾಲ್ಟ್ ನಿಂದ ಔಟ್ಲೆಟ್ ಅನ್ನು ಮುಚ್ಚಿ ಸೂಕ್ತವಾದ ಗಾತ್ರದ ಡಬಲ್ ಹ್ಯಾಂಡ್ ಸ್ಪ್ಯಾನರ್ ನೊಂದಿಗೆ ನಟ್ ಬಿಗಿಗೊಳಿಸಿ. ಹಂತ 7 ಗೇಜ್ ಮ್ಯಾನಿಫೋಲ್ಡ್ ಮತ್ತು ವ್ಯಾಕ್ಯೂಮ್ ಪಂಪ್ ನಿಂದ ಚಾರ್ಜಿಂಗ್ ಹೋಸ್ಗಳನ್ನು 1 ಮತ್ತು 2 ಸಂಪರ್ಕ ಕಡಿತಗೊಳಿಸಿ. ಕಾರ್ಯ 11 ಸಿಸ್ಟಮ್ ಅನ್ನು ಚಾರ್ಜ್ ಮಾಡುವ ಗ್ಯಾಸ್. ಹಂತ 1 ಸಾಂಪ್ರದಾಯಿಕ ರೆಫ್ರಿಜಿರೇಟರ್ನ ಹರ್ಮೆಟಿಕ್ ರೆಫ್ರಿಜಿರೇಷನ್ ವ್ಯವಸ್ಥೆಯಲ್ಲಿ ರೆಫ್ರಿಜಿರೇಷನ್ ಅನ್ನು ಚಾರ್ಜ್ ಮಾಡಿ. ಹಂತ 2 ಫ್ರಾಸ್ಟ್ ಫ್ರೀ ರೆಫ್ರಿಜಿರೇಷನ್ ನ ಹರ್ಮೆಟಿಕ್ ರೆಫ್ರಿಜಿರೇಷನ್ ವ್ಯವಸ್ಥೆಯಲ್ಲಿ ರೆಫ್ರಿಜಿರೇಷನ್ ಚಾರ್ಜ್ ಮಾಡಿ. ಹಂತ 3 ಚಾರ್ಜ್ ಆಗುವ ಘಟಕ ಅಥವಾ ಉಪಕರಣವು ನಿರ್ವಾತದ ಅಡಿಯಲ್ಲಿದೆ ಅಥವಾ ಹಿಡುವಳಿಯಲ್ಲಿದೆ ಎಂದು ಊಹಿಸಲಾಗಿದೆ. ಕಾರ್ಯ 12 ಸಿಲಿಂಡರ್ ಅನ್ನು ಚಾರ್ಜ್ ಮಾಡಲು ಸಿಸ್ಟಮ್ ಅನ್ನು ಸಂಪರ್ಕಿಸಿ. ಹಂತ 1 ಚಾರ್ಜಿಂಗ್ ಸಿಲಿಂಡರ್ ನ ವಾಲ್ಟ್ಗೆ ಚಾರ್ಜಿಂಗ್ ಹೋಸ್ನ ಒಂದು ತುದಿಯನ್ನು ಸಂಪರ್ಕಿಸಿ ಮತ್ತು ಇನ್ನೊಂದು ತುದಿಯನ್ನ ಗೇಜ್ ಮ್ಯಾನಿಫೋಲ್ಡ್ನ ಮಧ್ಯಂತರ ಪೋರ್ಟ್ಗೆ ಸಂಪರ್ಕಪಡಿಸಿ. ಹಂತ 2 ಕಂಪ್ರೆಸರ್ ಆಂಗಲ್ ವಾಲ್ಟ್ಗೆ ಚಾರ್ಜಿಂಗ್ ಹೋಸ್ನ ಒಂದು ತುದಿಯನ್ನು ಸಂಪರ್ಕಿಸಿ ಮತ್ತು ಇನ್ನೊಂದು ತುದಿಯನ್ನ ಗೇಜ್ ಮ್ಯಾನಿಫೋಲ್ಡ್ನ ಕಡಿಮೆ ಒತ್ತಡ ಎಲ್ಪಿ ಪೋರ್ಟ್ಗೆ ಸಂಪರ್ಕಪಡಿಸಿ. ಹಂತ 3 ಫ್ಲೇರ್ ಡಮಿನೆಟ್ 6 ಮಿಲಿಮೀಟರ್ ನೊಂದಿಗೆ ಗ್ಯಾಸ್ ಮ್ಯಾನಿಫೋಲ್ಡ್ನ ಹೆಚ್ಚಿನ ಒತ್ತಡದ HP ಪೋರ್ಟ್ ಅನ್ನು ಮುಚ್ಚಿ ಮತ್ತು ಸೂಕ್ತವಾದ ಡಬಲ್ ಹ್ಯಾಂಡ್ ಸ್ಪ್ಯಾನರ್ ಬಳಸಿ ಅದನ್ನು ಬಿಗಿಗೊಳಿಸಿ. ಹಂತ 4 ಗೇಜ್ ಮ್ಯಾನಿಫೋಲ್ಡ್ ಮತ್ತು ಕಂಪ್ರೆಸರ್ ಆಂಗಲ್ ವಾಲ್ಟ್ಗಳ ಚಾರ್ಜಿಂಗ್ ಸಿಲಿಂಡರ್ ವಾಲ್ಟ್ ಎಲ್ಪಿ ಮತ್ತು HP ವಾಲ್ಟ್ ಗುಬ್ಬಿಗಳನ್ನು ಮುಚ್ಚಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 5 ಕಟಿಂಗ್ ಫ್ಲೈಯರ್ ಬಳಸಿ ಚಾರ್ಜಿಂಗ್ ಹೋಸ್ಗಳ ತುದಿಗಳನ್ನು ಬಿಗಿಗೊಳಿಸಿ. ಕಾರ್ಯ 13 ಚಾರ್ಜಿಂಗ್ ಮತ್ತು ನಿರ್ನಾಳಗಳಲ್ಲಿ ಗಾಳಿಯನ್ನು ಶುದ್ಧೀಕರಿಸಿ. ಹಂತ 1 ನಾಬನ್ನ 1/2 ರಿಂದ 1 ತಿರುವು ವಿರುದ್ಧ ಪ್ರದಕ್ಷಿಣಾಕಾರವಾಗಿ ತಿರುಗಿಸುವ ಮೂಲಕ ಚಾರ್ಜಿಂಗ್ ಸಿಲಿಂಡರ್ ವಾಲ್ಟ್ ಅನ್ನು ನಿಧಾನವಾಗಿ ತೆರೆಯಿರಿ.
ಹಂತ 2 ಕತ್ತರಿಸುವ ಫ್ಲೈಯರ್ಗಳನ್ನು ಬಳಸಿಕೊಂಡು ಗೇಜ್ ಮ್ಯಾನಿಫೋಲ್ಡ್ನ ಮಧ್ಯಂತರ ಪೋರ್ಟ್ನಲ್ಲಿ ಅದರ ತುದಿಯನ್ನು ಸಡಿಲಗೊಳಿಸುವ ಮೂಲಕ ಚಾರ್ಜಿಂಗ್ ಹೋಸ್ ಅನ್ನು ಶುದ್ಧೀಕರಿಸಿ. ಹಂತ 3 ರೆಫ್ರಿಜಿರೇಟರ್ನ ಹಿಮದ ರೂಪದಲ್ಲಿ ಮ್ಯಾನಿಫೋಲ್ಡ್ ಮಧ್ಯಂತರ ಪೋರ್ಟ್ನಲ್ಲಿ ಹೊರೆಯಾಗುತ್ತಿದೆ ಎಂಬುದನ್ನು ಗಮನಿಸಿ. ನಂತರ ತಕ್ಷಣವೇ ಚಾರ್ಜಿಂಗ್ ಹೋಸ್ ತುದಿಯನ್ನು ಬಿಗಿಗೊಳಿಸಿ ಮತ್ತು ರೆಫ್ರಿಜಿರೇಟರ್ನ ತಪ್ಪಿಸಿಕೊಳ್ಳುವಿಕೆ ಬಿಡುಗಡೆಯನ್ನು ಬಂಧಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 4 ಗೇಜ್ ಮ್ಯಾನಿಫೋಲ್ಡ್ನ ಎಲ್ಪಿ ನಾಬ್ ಅನ್ನು ತೆರೆಯಿರಿ. 2-3 ತಿರುವುಗಳು ಮತ್ತು ಎಲ್ಪಿ ಗೇಜ್ನಲ್ಲಿ ರೀಡಿಂಗ್ ಅನ್ನು ಗಮನಿಸಿ. ಹಂತ 5 ಚಾರ್ಜಿಂಗ್ ಹೋಸ್ 2 ಕತ್ತರಿಸುವ ಫ್ಲೈರ್ ಅನ್ನು ಬಳಸಿಕೊಂಡು ಆಂಗಲ್ ವಾಲ್ಟ್ದಲ್ಲಿ ಅದರ ತುದಿಯನ್ನು ಸಡಿಲಗೊಳಿಸುವ ಮೂಲಕ ಶುದ್ಧೀಕರಿಸಿ. ಹಂತ 6 ರೆಫ್ರಿಜಿರೆಂಟ್ ಎಸ್ಕೇಪ್ ಅನ್ನು ಗಮನಿಸಿ. ನಂತರ ಹೊರಕ್ಕೆ ಹರಿಯುವ ರೆಫ್ರಿಜಿರೆಂಟ್ ತಡೆಯಲು ಚಾರ್ಜ್ ಮಾಡುವ ಹೊಸ 2ರ ತುದಿಯನ್ನು ತಕ್ಷಣವೇ ಬಿಗಿಗೊಳಿಸಿ. ಕಾರ್ಯ 14 ಸಿಸ್ಟಂನಲ್ಲಿ ರೆಫ್ರಿಜಿರೇಟರ್ ಚಾರ್ಜ್ ಮಾಡಿ. ಹಂತ 1 ಚಾರ್ಜಿಂಗ್ ಸಿಲಿಂಡರ್ನಲ್ಲಿ ರೆಫ್ರಿಜಿರೆಂಟ್ ಮಟ್ಟವನ್ನು ಗಮನಿಸಿ ಮತ್ತು ಅದನ್ನು ಟ್ಯಾಬ್ ಕಾಲಂನಲ್ಲಿ ರೆಕಾರ್ಡ್ ಮಾಡಿ. ಹಂತ 2 ರಾಟ್ಚೆಟ್ ಕೀ ಅಥವಾ ವ್ರೆಂಚ್ ಬಳಸಿ ಕಾಂಡವನ್ನು ಪ್ರದಕ್ಷಿಣಾಕಾರವಾಗಿ ನಿಧಾನವಾಗಿ ತಿರುಗಿಸುವ ಮೂಲಕ ಆಂಗಲ್ ವಾಲ್ಟ್ ಸ್ಟೇಮ್ ಕಂಪ್ರೆಸರ್ ಪ್ರಕ್ರಿಯೆ ಸಾಲಿನಲ್ಲಿ ತೆರೆಯಿರಿ. ಹಂತ 3 ಕಂಪ್ರೆಸರ್ನ ಚಾರ್ಜಿಂಗ್ ಟ್ಯೂಬ್ನಲ್ಲಿ ಕೈ ಅಥವಾ ಬೆರಳಿನಿಂದ ಸ್ಪರ್ಶಿಸುವ ಮೂಲಕ ರೆಫ್ರಿಜಿರೇಟರ್ನ ಹರಿವನ್ನು ಗಮನಿಸಿ. ಚಾರ್ಜಿಂಗ್ ಲೈನ್ ತಂಪಾಗಿದೆ ಎಂದು ಭಾವಿಸುವ ಮೂಲಕ ರೆಫ್ರಿಜಿರೇಷನ್ ಹರಿವನ್ನು ಖಚಿತಪಡಿಸಿಕೊಳ್ಳಿ. ಹಂತ 4 ಚಾರ್ಜಿಂಗ್ ಸಿಲಿಂಡರ್ನಲ್ಲಿನ ಮಟ್ಟವನ್ನು ವೀಕ್ಷಿಸುವ ಮೂಲಕ ರೆಫ್ರಿಜಿರೇಷನ್ ಹರಿವು ವರ್ಗಾವಣೆಯನ್ನು ಗಮನಿಸಿ. ಹಂತ 5 ಸಿಸ್ಟಮ್ ಅನ್ನು 3 ರಿಂದ 5 ನಿಮಿಷಗಳ ಕಾಲ ಹಾಗೆಯೇ ಬಿಡಿ ಅಥವಾ ಸಿಸ್ಟಂನಲ್ಲಿ ನೆಲೆಗೊಳ್ಳಲು ಎಲ್ಲಾ ರೆಫ್ರಿಜಿರೆಂಟ್ ಅಥವಾ ಅಗತ್ಯವಿರುವ ಪ್ರಮಾಣದ ರೆಫ್ರಿಜಿರೆಂಟ್ ತನಕ. ಹಂತ 6 ರೆಫ್ರಿಜಿರೆಂಟ್ ಅನ್ನು ಸಿಸ್ಟಂಗೆ ವರ್ಗಾಯಿಸಲಾಗಿದೆ ಎಂದು ಖಚಿತಪಡಿಸಿಕೊಂಡ ನಂತರ ಚಾರ್ಜಿಂಗ್ ಸಿಲಿಂಡರ್ನ ವಾಲ್ಟ್ ಅನ್ನು ಮುಚ್ಚಿ. ಹಂತ 7 ಗೇಜ್ ಮ್ಯಾನಿಫೋಲ್ಡ್ನ ಎಲ್ಪಿ ನಾಬ್ ಅನ್ನು ಕೈಯಿಂದ ಪ್ರದಕ್ಷಿಣಾಕಾರವಾಗಿ ತಿರುಗಿಸುವ ಮೂಲಕ ಮುಚ್ಚಿ. ಹಂತ 8 ರಾಟ್ಚೆಟ್ ಕೀ ಮತ್ತು ಹೊಂದಾಣಿಕೆಯ ಸ್ಪ್ಯಾನರ್ ಅನ್ನು ಬಳಸಿಕೊಂಡು ಅದರ ಕಾಂಡವನ್ನು ಪ್ರದಕ್ಷಿಣಾಕಾರವಾಗಿ ಎಚ್ಚರಿಕೆಯಿಂದ ತಿರುಗಿಸುವ ಮೂಲಕ ಆಂಗಲ್ ವಾಲ್ಟ್ ಅನ್ನು ಮುಚ್ಚಿ. ಹಂತ 9 ರೆಫ್ರಿಜಿರೆಂಟ್ ಚಾರ್ಜ್ನ ಪ್ರಮಾಣವನ್ನು ಲೆಕ್ಕಾಚಾರ ಮಾಡಲು ಚಾರ್ಜಿಂಗ್ ಸಿಲಿಂಡರ್ನಲ್ಲಿ ರೀಡಿಂಗ್ ಅನ್ನು ಗಮನಿಸಿ ಮತ್ತು ರೆಕಾರ್ಡ್ ಮಾಡಿ. ಹಂತ 10 ಏಂಜಲ್ ವಾಲ್ಟ್ನಿಂದ ಚಾರ್ಜಿಂಗ್ ಹೋಸ್ 2 ಸಂಪರ್ಕ ಕಡಿತಗೊಳಿಸಿ. ಕಾರ್ಯ 15 ಸೇವಾ ಸಿಲಿಂಡರ್ಗೆ ಸಿಸ್ಟಮ್ ಅನ್ನು ಸಂಪರ್ಕಿಸಿ. ರೆಫ್ರಿಜಿರೇಷನ್ ವ್ಯವಸ್ಥೆಗಳಲ್ಲಿ ಗ್ಯಾಸ್ ಚಾರ್ಜಿಂಗ್ ಅನ್ನು ತೂಕ ವಿಧಾನ, ಒತ್ತಡ ವಿಧಾನ ಮತ್ತು ತಾಪಮಾನ ವಿಧಾನ ಸೇರಿದಂತೆ ವಿವಿಧ ವಿಧಾನಗಳನ್ನು ಬಳಸಿ ಮಾಡಬಹುದು. ತೂಕದ ಯಂತ್ರದಲ್ಲಿ ರೆಫ್ರಿಜಿರೇಷನ್ ಸಿಲಿಂಡರ್ ಅನ್ನು ಇರಿಸಿ ಮತ್ತು ಕಿಲೋಗ್ರಾಂಗಳಲ್ಲಿ ಮೌಲ್ಯಗಳನ್ನು ಗಮನಿಸಿ. ರೆಫ್ರಿಜಿರೆಂಟ್ ಸಿಲಿಂಡರ್ನಲ್ಲಿ ವಾಲ್ಟ್ ಅನ್ನು ಸ್ವಲ್ಪ ಮಟ್ಟಿಗೆ ತೆರೆಯಿರಿ ಮತ್ತು ರೆಫ್ರಿಜಿರೇಷನ್ ಸಿಸ್ಟಮ್ಗೆ ಹರಿಯುವಂತೆ ಮಾಡಿ. ರೆಫ್ರಿಜಿರೇಷನ್ ನಿಧಾನವಾಗಿ ಸೇರಿಸಿ ಮತ್ತು ಮ್ಯಾನಿಫೋಲ್ಡ್ ಗೇಜ್ ಸೆಟ್ನಲ್ಲಿ ಒತ್ತಡದ ರೀಡಿಂಗ್ ಅನ್ನು ನಿಯತಕಾಲಿಕವಾಗಿ ಪರಿಶೀಲಿಸಿ. ಹಂತ 1 ಚಾರ್ಜಿಂಗ್ ಹೋಸ್ 1ನ ಅಂತ್ಯವನ್ನ ಸೇವಾ ಸಿಲಿಂಡರ್ನ ವಾಲ್ಟ್ಗೆ ಸಂಪರ್ಕಿಸಿ ಮತ್ತು ಇನ್ನೊಂದು ತುದಿಯನ್ನ ಗೇಜ್ ಮ್ಯಾನಿಫೋಲ್ಡ್ನ ಮಧ್ಯಂತರ ಪೋರ್ಟ್ಗೆ ಸಂಪರ್ಕಪಡಿಸಿ. ಹಂತ 2 ಕಂಪ್ರೆಸರ್ ಆಂಗಲ್ ವಾಲ್ಟ್ನ ಚಾರ್ಜಿಂಗ್ ಹೋಸ್ 2ರ ಒಂದು ತುದಿಯನ್ನ ಸಂಪರ್ಕಿಸಿ ಮತ್ತು ಗೇಜ್ ಮ್ಯಾನಿಫೋಲ್ಡ್ನ ಕಡಿಮೆ ಒತ್ತಡದ ಎಲ್ಪಿ ಪೋರ್ಟ್ನ ಇನ್ನೊಂದು ತುದಿಯನ್ನು ಸಂಪರ್ಕಿಸಿ. ಹಂತ 3 ಫ್ಲೇರ್ ಡಮಿ ನಟ್ 6 mm ನೊಂದಿಗೆ ಹೆಚ್ಚಿನ ಒತ್ತಡದ HP ಗೇಜ್ ಮ್ಯಾನಿಫೋಲ್ಡ್ ಪೋರ್ಟ್ ಅನ್ನು ಮುಚ್ಚಿ ಮತ್ತು ಸೂಕ್ಷ್ಮವಾದ ಡಬಲ್ ಆಂಡ್ ಸ್ಪ್ಯಾನರ್ ಬಳಸಿ ಅದನ್ನು ಬಿಗಿಗೊಳಿಸಿ. ಕಾರ್ಯ 16 ಚಾರ್ಜಿಂಗ್ ಹೋಸ್ಗಳಲ್ಲಿ ಗಾಳಿಯನ್ನು ಶುದ್ಧೀಕರಿಸಿ. ಹಂತ 1 ರಾಟ್ಚೆಟ್ ಕೀ ಅಥವಾ ವ್ರೆಂಚ್ ಅನ್ನು ಬಳಸಿಕೊಂಡು ಅದರ ಕಾಂಡವನ್ನು 1/2 ದಿಂದ ಒಂದು ತಿರುವು ಆಂಟಿ ಲಾಕ್ ವಾಯ್ಸ್ ದಿಕ್ಕಿಗೆ ನಿಧಾನವಾಗಿ ತಿರುಗಿಸುವ ಮೂಲಕ ಸೇವಾ ಸಿಲಿಂಡರ್ ಕವಾಟವನ್ನು ತೆರೆಯಿರಿ. ಹಂತ 2 ಕಟಿಂಗ್ ಫ್ಲೈರ್ ಅನ್ನು ಬಳಸಿಕೊಂಡು ಗೇಜ್ ಮ್ಯಾನಿಫೋಲ್ಡ್ನ ಮಧ್ಯಂತರ ಪೋರ್ಟ್ನಲ್ಲಿ ಅದರ ತುದಿಯನ್ನ ಸಡಿಲಗೊಳಿಸುವ ಮೂಲಕ ಚಾರ್ಜಿಂಗ್ ಹೋಸ್ 1 ಶುದ್ಧೀಕರಿಸಿ. ಹಂತ 3 ರೆಫ್ರಿಜಿರೇಟರ್ ಹಿಮದ ರೂಪದಲ್ಲಿ ಮ್ಯಾನಿಫೋಲ್ಡ್ನ ಮಧ್ಯಂತರ ಪೋರ್ಟ್ನಲ್ಲಿ ಹೊರೆಯಾಗುತ್ತಿದೆ ಎಂಬುದನ್ನು ಗಮನಿಸಿ. ನಂತರ ತಕ್ಷಣವೇ ಚಾರ್ಜಿಂಗ್ ಹೋಸ್ 1ರ ತುದಿಯನ್ನು ಬಿಗಿಗೊಳಿಸಿ ಮತ್ತು ರೆಫ್ರಿಜಿರೆಂಟ್ ತಪ್ಪಿಸಿಕೊಳ್ಳುವಿಕೆ ಅಥವಾ ಬಿಡುಗಡೆಯನ್ನು ತಪ್ಪಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 4 ಗೇಜ್ ಮ್ಯಾನಿಫೋಲ್ಡ್ನ ಎಲ್ಪಿ ನಾಬ್ ಅನ್ನು ತೆರೆಯಿರಿ. 2-3 ತಿರುವುಗಳು ಮತ್ತು ಎಲ್ಪಿ ಗೇಜ್ನಲ್ಲಿ ರೀಡಿಂಗ್ ಅನ್ನ ಗಮನಿಸಿ. ಹಂತ 5 ಚಾರ್ಜಿಂಗ್ ಹೋಸ್ 2 ಕತ್ತರಿಸುವ ಪಿಲ್ಲರ್ ಅನ್ನು ಬಳಸಿಕೊಂಡು ಆಂಗಲ್ ವಾಲ್ಟ್ ಅನ್ನು ಅದರ ತುದಿಯನ್ನ ಕಡಿಮೆ ಮಾಡುವ ಮೂಲಕ ಶುದ್ಧೀಕರಿಸಿ. ಹಂತ 6 ರೆಫ್ರಿಜಿರೆಂಟ್ ಎಸ್ಕೇಪ್ ಅನ್ನು ಗಮನಿಸಿ. ನಂತರ ಹೊರಕ್ಕೆ ಹರಿಯುವ ರೆಫ್ರಿಜಿರೆಂಟ್ ತಡೆಯಲು ಚಾರ್ಜ್ ಮಾಡುವ ಹೋಸ್ 2ರ ತುದಿಯನ್ನು ತಕ್ಷಣವೇ ಬಿಗಿಗೊಳಿಸಿ. ಹೈಡ್ರೋಕಾರ್ಬನ್ ಅನಿಲಗಳು ವಿಶಾಲವಾದ ಸುಡುವ ವ್ಯಾಪ್ತಿಯನ್ನು ಹೊಂದಿವೆ, ಅಂದರೆ ಅವು ಗಾಳಿಯಲ್ಲಿ ತುಲನಾತ್ಮಕವಾಗಿ ಕಡಿಮೆ ಸಾಂದ್ರತೆಗಳಲ್ಲಿ ಉರಿಯುತ್ತವೆ. ಒಂದು ಸಣ್ಣ ಸೋರಿಕೆ ಅಥವಾ ರೆಫ್ರಿಜಿರೇಟರ್ನಂತಹ ಸೀಮಿತ ಜಾಗದಲ್ಲಿ ಹೈಡ್ರೋಕಾರ್ಬನ್ ಅನಿಲದ ಆಕಸ್ಮಿಕ ಬಿಡುಗಡೆಯು ಅಪಾಯಕಾರಿ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ. ಹೈಡ್ರೋಕಾರ್ಬನ್ ಅನಿಲಗಳನ್ನು ನಿರ್ವಹಿಸುವಾಗ ಕಟ್ಟುನಿಟ್ಟಾದ ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ಅನುಸರಿಸುವುದು ಅತ್ಯಗತ್ಯ.
ಕಾರ್ಯ 17 ಸಿಸ್ಟಂನಲ್ಲಿ ರೆಫ್ರಿಜರೇಟರ್ ಅನ್ನು ಚಾರ್ಜ್ ಮಾಡಿ. ಹಂತ 1 ರಾಚೆಟ್ ಕೀ ಅಥವಾ ವ್ರೆಂಚ್ ಅನ್ನು ಬಳಸಿಕೊಂಡು ನಿಧಾನವಾಗಿ ಪ್ರದಕ್ಷಿಣಾಕಾರವಾಗಿ ತಿರುಗುವ ಮೂಲಕ ಆಂಗಲ್ ವಾಲ್ಟ್ ಸ್ಟೆಮ್ ಕಂಪ್ರೆಸರ್ ಪ್ರೊಸೆಸ್ ಲೈನ್ ಅನ್ನು ತೆರೆಯಿರಿ. ಹಂತ 2 ಕಂಪ್ರೆಸರ್ನ ಚಾರ್ಜಿಂಗ್ ಟ್ಯೂಬ್ನಲ್ಲಿ ಕೈ ಅಥವಾ ಬೆರಳಿನಿಂದ ಸ್ಪರ್ಶಿಸುವ ಮೂಲಕ ರೆಫ್ರಿಜರೇಟರ್ನ ಹರಿವನ್ನು ಗಮನಿಸಿ. ಚಾರ್ಜಿಂಗ್ ಲೈನ್ ತಂಪಾಗಿದೆ ಎಂದು ಭಾವಿಸುವ ಮೂಲಕ ರೆಫ್ರಿಜರೇಟರ್ನ ಹರಿವನ್ನು ಖಚಿತಪಡಿಸಿಕೊಳ್ಳಿ. ಹಂತ 3 ಮ್ಯಾನಿಫೋಲ್ಡ್ನ ಎಲ್ಪಿ ಗೇಜ್ನಲ್ಲಿಯೂ ಸಹ ರೆಫ್ರಿಜರೇಟರ್ನ ಹರಿವನ್ನು ಗಮನಿಸಿ. ಒತ್ತಡವು ನಿರ್ವಾತ ಮಟ್ಟ -30 ರಿಂದ HG ಯಿಂದ 0 PSIGಗಿಂತ ಹೆಚ್ಚುತ್ತಿದೆ. ಹಂತ 4 ನಿರ್ವಾತದಿಂದ 0 ಮಟ್ಟಕ್ಕಿಂತ ಹೆಚ್ಚುತ್ತಿರುವ ಒತ್ತಡದ ಸಮಯದಲ್ಲಿ ಸಂಕೋಚಕದಲ್ಲಿ ಹಿಸ್ಸಿಂಗ್ ಶಬ್ದವನ್ನು ಗಮನಿಸಿ. ನಿರ್ವಾತ ಬ್ರೇಕ್ ಮಾಡಲಾಗಿದೆ ಎಂದು ಇದು ಸೂಚಿಸುತ್ತದೆ. ಹಂತ 5 ಮ್ಯಾನಿಫೋಲ್ಡ್ನ ಎಲ್ಪಿ ಗೇಜ್ನಲ್ಲಿ 30 ರಿಂದ 50 PSIG ತಲುಪುವವರೆಗೆ ರೆಫ್ರಿಜರೆಂಟ್ ಹರಿವನ್ನು ಅನುಮತಿಸಿ. ನಂತರ ತಕ್ಷಣವೇ ಆಂಗಲ್ ವಾಲ್ಟ್ ಅನ್ನು ಮುಚ್ಚಿ. ಹಂತ 6 ವೈರಿಂಗ್ ರೇಖಾಚಿತ್ರವನ್ನು ಬಳಸಿಕೊಂಡು ಸಿಸ್ಟಮ್ ಅಥವಾ ಅಪ್ಲಯನ್ಸ್ ಇಂದ ವೈರಿಂಗ್ ಸ್ವಿಚ್ ಆನ್ ಮಾಡಲು ಸಿದ್ಧವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 7 ಮಲ್ಟಿಮೀಟರ್ ಅನ್ನು ಬಳಸಿಕೊಂಡು ಉಪಕರಣಕ್ಕೆ ಲಭ್ಯವಿರುವ ವಿದ್ಯುತ್ ಶಕ್ತಿಯ ಸರಬರಾಜನ್ನ ಆಪರೇಟಿಂಗ್ ಮಿತಿಗಳಲ್ಲಿ 180 ರಿಂದ 230 ವೋಲ್ಟ್ ಪರೀಕ್ಷಿಸಿ. ಕಾರ್ಯ 18 ಸಿಸ್ಟಮ್ ಅನ್ನು ಪೆಂಚ್ ಮಾಡಿ. ಹಂತ 1 ಪೆಂಚ್ ಮಾಡುವುದು ಕಡಿಮೆ ಅಥವಾ ಹೆಚ್ಚಿನ ಭಾಗದಲ್ಲಿ ಬೇಕಾಗಬಹುದು. ಕೆಲವು ಬಾರಿ ಇದು ಹೀರುವಿಕೆ ಅಥವಾ ಪ್ರಕ್ರಿಯೆ ರೇಖೆ ಮತ್ತು ಧ್ರುವ ರೇಖೆಯ ಎರಡೂ ಬದಿಗಳಲ್ಲಿ ಅಗತ್ಯವಿರುತ್ತದೆ. ಹಂತ 2 ಕಡಿಮೆ ಭಾಗದಲ್ಲಿ ಪೆಂಚ್ ಮಾಡುವ ಸಿಸ್ಟಮ್ ಕಾರ್ಯನಿರ್ವಹಿಸುವ ಸ್ಥಿತಿಯಲ್ಲಿರಬೇಕು ಮತ್ತು ಹೆಚ್ಚಿನ ಭಾಗದಲ್ಲಿ ಪೆಂಚ್ ಮಾಡುವಾಗ ಸಿಸ್ಟಮ್ ಅನ್ನು ಆಫ್ ಮಾಡಿ. ಹಂತ 3 ಪಿಂಚಿಂಗ್ ಬ್ಲಾಕ್ ಅಥವಾ ಪಿಂಚ್ ಆಫ್ ಟೂಲ್ ಹ್ಯಾಂಡ್ ಹೋಲ್ಡ್ ಟೈಪ್ ನಂತಹ ಸರಿಯಾದ ಸಾಧನಗಳ ಬಳಕೆಯನ್ನು ಕಡ್ಡಾಯವಾಗಿ ಬಳಸಬೇಕು. ಕತ್ತರಿಸುವುದು ಅಥವಾ ಮೂಗಿನ ಐಕಳವನ್ನ ಪೆಂಚ್ ಮಾಡುವ ಸಾಧನಗಳಾಗಿ ಬಳಸಿ ಪೆಂಚಿಂಗ್ ಪ್ರಕ್ರಿಯೆಯನ್ನ ಕೈಗೊಳ್ಳಲು ಕಟ್ಟುನಿಟ್ಟಾಗಿ ತಪ್ಪಿಸಬೇಕು, ಏಕೆಂದರೆ ಇದು ಉದ್ದೇಶವನ್ನ ಪೂರೈಸುವುದಿಲ್ಲ. ಹಂತ 4 ಅಗತ್ಯವಿದ್ದಾಗ ಕಣ್ಣಿನ ಕನ್ನಡಕ ಮತ್ತು ಕೈಗವಸುಗಳನ್ನು ಧರಿಸಿ. ಹಂತ 5 ಸಂಕೋಚಕ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 6 ಪೆಂಚ್ ಮಾಡುವ ಉಪಕರಣವನ್ನು ಬಳಸಿಕೊಂಡು ಸಂಕೋಚಕ ಪ್ರಕ್ರಿಯೆ ಟ್ಯೂಬ್ ಮತ್ತು ಆಂಗಲ್ ವಾಲ್ಟ್ ಫ್ಲೇರ್ ನಟ್ ನಡುವಿನ ರೇಖೆಯನ್ನು ಪೆಂಚ್ ಮಾಡಿ. ಹಂತ 7 ಪ್ರಕ್ರಿಯೆ ಸಾಲಿನಲ್ಲಿ ಪೆಂಚ್ ಮಾಡುವ ಉಪಕರಣವನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ಹಂತ 8 ಹೊಂದಾಣಿಕೆ ಸ್ಪ್ಯಾನರ್ ಮತ್ತು ಸೂಕ್ತವಾದ ಗಾತ್ರದ ಡಬಲ್ ಆಂಡ್ ಸ್ಪ್ಯಾನರ್ ಅನ್ನು ಬಳಸಿಕೊಂಡು ಫ್ಲೇರ್ ನಟ್ ನಿಂದ ಸಡಿಲಗೊಳಿಸುವ ಮೂಲಕ ಆಂಗಲ್ ವಾಲ್ಟ್ ಅನ್ನು ತೆಗೆದುಹಾಕಿ. ಹಂತ 9 ಟ್ಯೂಬ್ ಕಟರ್ ಅನ್ನು ಬಳಸಿಕೊಂಡು ಫ್ಲೇರ್ ನಟ್ ಮತ್ತು ಪಿಂಚಿಂಗ್ ಪಾಯಿಂಟ್ ನಡುವೆ ತಾಮ್ರದ ಟ್ಯೂಬ್ ಅನ್ನು ಕತ್ತರಿಸಿ. ಹಂತ 10 ಸೋಪ್ ದ್ರಾವಣದ ತೆಳುವಾದ ಫಿಲಂ ಅನ್ನು ತೆರೆದ ತುದಿಗೆ ಅನ್ವಯಿಸುವ ಮೂಲಕ ಪೆಂಚಿಂಗ್ ಪಾಯಿಂಟ್ ನ ಆಚೆ ತಾಮ್ರದ ಕೊಳವೆಯ ತೆರೆದ ತುದಿಯಲ್ಲಿ ಪರೀಕ್ಷಾ ಸೋರಿಕೆ ಮಾಡಿ. ಹಂತ 11 ಪೆಂಚಿಂಗ್ ಬ್ಲಾಕ್ ನ ಹೆಚ್ಚುವರಿ ಬಿಗಿಗೊಳಿಸುವಿಕೆ ಅಥವಾ ಕೈಯಲ್ಲಿ ಹಿಡಿದಿರುವ ಪೆಂಚ್ ಮಾಡುವ ಉಪಕರಣವನ್ನು ಡಬಲ್ ಕ್ರಿಂಪಿಂಗ್ ಮಾಡುವ ಮೂಲಕ ಪತ್ತೆಯಾದರೆ ಬಂಧನ ಸೋರಿಕೆ ಮಾಡಿ. ಒಮ್ಮೆ ಚಾರ್ಜಿಂಗ್ ಪೂರ್ಣಗೊಂಡ ನಂತರ ತಾಪಮಾನ, ಕರೆಂಟ್, ವೋಲ್ಟ್ ಮತ್ತು ಒತ್ತಡವನ್ನು ಮೇಲ್ವಿಚಾರಣೆ ಮಾಡುವುದು ರೆಫ್ರಿಜರೇಟರ್ನ ಕೂಲಿಂಗ್ ಸಿಸ್ಟಮ್ ಅದರ ವಿನ್ಯಾಸಗೊಳಿಸಿದ ನಿಯತಾಂಕಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ.